ಕರ್ನಾಟಕ ಸರ್ಕಾರದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಹಾಗೂ ಧಾರವಾಡ ಜಿಲ್ಲಾ ಏನು ಉಸ್ತುವಾರಿ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಇವತ್ತು ಹುಬ್ಬಳ್ಳಿಯ ಸವಾಯಿ ಗಂಧರ್ವ ಹಾಲ್ನಲ್ಲಿ ಏನು ಜನತಾ ದರ್ಶನವನ್ನು ಇಟ್ಕೊಂಡಿದ್ದಾರೆ. ಇಲ್ಲಿಗೆ ಬಂದಂಥ ಏನು ಸಾರ್ವಜನಿಕರ ಅಹವಾಲುಗಳಿವೆ, ಅವುಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ಕಿದೆ, ಎಷ್ಟು ಜನ ಬಂದಿದ್ದಾರೆ ಅನ್ನೋದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ನಮ್ಗೆ ಗಾಡಿ ಕೊಟ್ಟಿದ್ದರಿಂದ ಖುಷಿ ಅನ್ನಿಸ್ತಾ ಇದ್ರಿ. ಯಾಕಂತಂದರೆ ನಾವು 8 ತಿಂಗಳಿಂದ ಅರ್ಜಿ ಹಾಕಿ ದಾರಿ ಕಾಯ್ದಕ್ಕೂ ನಮಗೆ ಫಲ ಸಿಕ್ಕೈತಿ. ಲಾಡ್ ಸಾಹೇಬ್ರಿಂದ ನಮಗೆ ಗಾಡಿ ಸಿಕ್ಕೈತಿ. ಇದು ಒಂದು ದೊಡ್ಡ ಖುಷಿ. ತಿಂಗಳು ಆರಾಮಿರ್ಲಾರ್ಕ ಬಿಟ್ಟಿದ್ದಾರೆ. ನಾವು ಬಿಟ್ಟಿದಾಗ ಮಾಲಕನ ಮಗನ ಸೇರಿಸ್ಕೊಂಬಿಟ್ಟಾನ್ರಿ ಅವ ಮಾಲಕ ಟೆಂಡರ್ ಮಾಲಕ್ ತಿಳ್ತಾನೆ. ನಾವು ಹೊಳ್ಳಿ ಕೆಲ್ಸಕ್ಕೆ ಹೋದ್ರೆ ಕೆಲ್ಸಕ್ಕೆ ಬರಬೇಡ ನೀನು ಬಿಡಿಸೈತಿ. ಆಮೇಲೆ ನಮ್ಮ ಸೂಪ್ರೈಸರು ನೋಡ್ಯಾರ ಹಾಸ್ಪಿಟ್ಲಾಗ ಇದ್ದಾಗ ಆರಾಮಾಗಿ ಬಾನಿ ಅಂತಂದು ಹೇಳ್ಯಾರ. ಆರಾಮಾಗಿ ಬರೋ ಮಟ್ಟ ಅಂದ್ರೆ ಇಷ್ಟೆಲ್ಲ ನನ್ನ ಹೆಸರು ತೆಗೆದು ಇದು ಮಾಡ್ಯಾರ. ನಾ ಪೂರ ಕಾರ್ಮಿಕ. ನಂಗೆ ಲ್ಯಾಪ್ಟಾಪ್ ಬೇಕಾಯ್ತು ಸರ್. ಅಂದರೆ ಲ್ಯಾಪ್ಟಾಪಲ್ಲಿ ಕಂಪಲ್ಸರಿ ಕೇಳ್ತಾ ಇದ್ರು, ಅದ್ರ ಸಂಬಂಧ ಲ್ಯಾಪ್ಟಾಪಲ್ಲಿ ಹೆಲ್ಪ್ ಅಂತ ಕೇಳಾಕತ್ತೀನಿ ಸರ್. ಹಾಂ ಸರ್, ಮಾಡಿಸ್ಕೊಡ್ತೀನಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರಿಗೆ ಹೇಳ್ತೀನಿ ಅಂದರು. ಅವ್ರು ಒಂದೇಳೆ ಮಾಡ್ಲಿಕ್ಕಂದ್ರೆ ನಂಬರ್ ಕೊಟ್ಟರು ಸರ್. ಇಲ್ಲಿ ನಂಬರ್ ಕೊಟ್ಟು ನನಗೆ ಕಾಲ್ ಮಾಡು, ನಾನು ಮಾಡಿಸ್ಕೊಡ್ತೀನಿ ಅಂತಂದರು. ಪಾಸ್ಟರ್ ಪೀಟರ್ ಅಂತ. ನನ್ನ ಹಿಂದ್ಗಡೆ ಮುಂದ್ಗಡೆ ಇರೋರು ಎಲ್ಲರೂ ಪಾಸ್ಟರ್ಸೇ. ಗದಗ ರೋಡ್ ಹುಬ್ಳಿನಲ್ಲಿ ಇರೋರು ನಾವು. ನಮಗೂ ಮಶಾನ ಇಲ್ಲ. ಇವತ್ತು ಸಚಿವರಾದ ಸಂತೋಷ್ ಲಾಡ್ ಕೂಟ ಮಾತಾಡಲಿಕ್ಕೆ ನಾವು ಬಂದಿದ್ದೀವಿ. ನಾವು ಒಂದು ಮನವಿ ಕೊಟ್ಟಿದ್ದೀವಿ, ಸರ್ ನಮಗೆ ಹಂಗೇನೆ ಮಾಡಿ ಗದಗ ರೋಡ್ನಲ್ಲಿ ಅಥವಾ ಎಲ್ಲರೂ ಒಂದು ಮಶಾನಕ್ಕೆ ಜಾಗ ಕೊಡ್ರಿ ಅಂತ. ಆ ಮನೆಯವರು ಸ್ವೀಕಾರ ಮಾಡಿ ನಿಮಗೆ ನಾವು ಕೊಡ್ತೇವೆ ಅಂತ ಇವತ್ತು ನಮಗೆ ಮಾತುಕತೆಯಲ್ಲಿ ಅವ್ರು ಮಾತು ಕೊಟ್ಟಿದ್ದಾರೆ. ಆನಂದ್ ನಗರ್ ಸರ್ಕಲ್ನಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಒಂದು 2 ತಿಂಗಳಿಂದ ತೆರವು ಮಾಡ್ಯಾರ. ಆ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕಂತೇಳಿ ಹುಬ್ಬಳ್ಳಿ ಧಾರವಾಡ ಉಸ್ತುವಾರಿ ಸಚಿವರಿಗೆ ಮನವಿ ಕೊಟ್ಟೇವಿ. ಕರ್ಕೊಂಡಾರ್ರಿ ನಮ್ಮ ಪಗಾರ ಕೊಟ್ಟಿಲ್ರಿ ನಮ್ಗೆ. ನಾವು 1 ಪಾಸ್ 2 ಪಾಸ್ ಬೀಳಾಕತ್ತೇವ್ರಿ. ಕೇಳಾಕತ್ರ ಏನಾರ ಶಬ್ದ ಹಲ್ಕಟ್ ಶಬ್ದ ಮಾತಾಡ್ತಾರ್ರಿ ನಮಗೆ ಸರ್. ಈಗ ಕರ್ಕೊಂಡಾರ್ರಿ. ಸರ್ ಹೇಳಿದ್ರಿ ಕರ್ಕೊಂಡು 3 ತಿಂಗಳದ ಪಗಾರ ಹಾಕ್ತೇವೆ ಅಂತಾರ್ರಿ ಅವ್ರು. ಈಗ ಸರ್ 7 ತಿಂಗಳದ್ದು ಹಾಕವ್ರಿ ಅಂದ್ರೆ ಹ್ಞೂ ಅಂದಾರ. ಏನು ಮಾಡ್ತಾರನ PF ESI ಕಂಟಿನ್ಯೂ ಮಾಡಂದಾರ. ಇದು ನಾವು ಹೊಳೆಬೀಡು ಸದಾಶಿವನಗರದ ನಿವಾಸಿಗಳು. ಅಲ್ಲಿ 1998ರಾಗಿಂದ ನಮಗೆ ನಿವೇಶನಗಳನ್ನ ಅಲಾಟ್ ಮಾಡಿದ್ದಾವೆ. ಕಮಿಷನರ್ ಅಲಾಟ್ ಮಾಡಿದ ಲೆಟರ್ಗಳದಾವೆ. ಅದ್ರ ಮೇಲೆ ನಾವು ಮನೆ ಕಟ್ಕೊಂಡು ಕಬ್ಜಾ ಮಾಡ್ಕೊಂಡು ಇದ್ದೀವಿ ಸರ್. ಎಲ್ಲ ನಾಗರಿಕ ಸೌಲಭ್ಯ ಎಲ್ಲ ಕೊಟ್ಟಿದ್ದಾರೆ. ಆದರೆ ನಮಗೆ ಮೂಲ ಮಾಲೀಕತ್ವವನ್ನು ಕೊಟ್ಟಿಲ್ಲ ಅನ್ನೋದು ನಮ್ಮ ಬೇಡಿಕೆ ಇದೆ. ಸುಮಾರು 25 ವರ್ಷಗಳಿಂದ ನಾವು ಸರ್ಕಾರಕ್ಕೆ ಕೇಳ್ತಾನೆ ಇದ್ದೀವಿ. ಯಾವುದೇ ರೀತಿ ನಮಗೆ ಸ್ಪಂದನೆ ಆಗ್ತಾಯಿಲ್ಲ. ಅದು ಸಲುವಾಗಿ ಸಚಿವರನ್ನ ಭೇಟಿಯಾಗಿ ಇವತ್ತು ನಾವು ಲೆಟರ್ ಕೊಟ್ಟಿದ್ದೀವಿ ಮತ್ತು ನಮ್ಮ ಮನವರಿಗೆ ಕೇಳಿದ್ದೀವಿ. ಅವ್ರು ಫೈಲೇ ಸಿಗ್ತಾ ಇಲ್ಲ ಅಂತೇಳಿ ಅಧಿಕಾರಿಗಳು ಅದ್ರ ಮೇಲೆ ಸುಮ್ಮನೆ ಏನೋ ಒಂದು ಹಾರಿಕೆ ಉತ್ತರ ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಸಮಂಜಸ ಹೇಳಿಕೆ ಅಲ್ಲ ಅವ್ರದ್ದು. ಸಚಿವರ ಮುಂದೆ ಹೇಳಿದ ಇದೇ ನಮ್ಮ ಆದಂಥ ಅನ್ಯಾಯವನ್ನು ನಾವು ಹೇಳ್ಕೊಂಡಿದ್ದೀವಿ. 2 ದಿವಸ ನಿಮಗೆ ಭರವಸೆ ಕೊಡ್ತೀವಿ ಅಂತ ಒಂದು ಇದು ಹುಡುಕಿ ನಿಮಗೆ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ನನ್ನ ಹೆಸರು ಆನಂದ್ ಎಂ ಮಾಳ್ವಾದೆ ಅಂತೇಳಿ. PRD ಅಂದರೆ ಪಂಚಾಯತ್ ರಾಜ್ ಇಂಜಿನಿಯರ್ ಉಪವಿಭಾಗ ಕಲಘಟಗಿಯಲ್ಲಿ ಕೆಲಸ ಮಾಡ್ತೀನಿ. D ಗ್ರೂಪ್ ದರ್ಜೆ ನೌಕರಾಗಿ ಕೆಲಸ ಮಾಡ್ತೀನಿ. ನನಗೆ ಕಳೆದ 4 ತಿಂಗಳಿಂದ ಸಂಬಳ ಸಿಕ್ಕಿಲ್ಲ ಒಂದು. ಆಮೇಲೆ ಸಂಬಳದಲ್ಲಿ ಏನಾಗಿದೆ, ಆ್ಯಸ್ ಪರ್ ಏನು ಇದ್ರ ಆ್ಯಕ್ಟ್ ಇದೆ ನಮ್ಮ ಲೇಬರ್ ಆ್ಯಕ್ಟ್, ಅದ್ರ ಪ್ರಕಾರ ಸಂಬಳ ಸಿಗ್ತಾ ಇಲ್ಲ. ಅಲ್ಲೂ ನಮಗೆ ಸಂಬಳದಲ್ಲಿ ಕಟ್ ಮಾಡಿ ಉಳಿದ ಅಮೌಂಟ್ ಕೊಡ್ತಾ ಇದ್ದಾರೆ. ಸಚಿವರು ಏನು ಹೇಳಿದ್ದಾರೆ, ಇನ್ನೊಂದು ವಾರದಲ್ಲಿ ನಮಗೆ ಪಗಾರ ಕೊಡಿಸ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ನಮಗೆ ತೃಪ್ತಿ ತಂದಿದೆ. ನಾವು PRಯಿಂದ ಕೆಲಸ ಮಾಡ್ತೇವೆ ರೀ ಕಲಗಡಿಗೆ ಸಬ್ ಡಿವಿಷನ್ನಾಗ ರೀ. ಏಜೆನ್ಸಿಯವರು ನಮ್ಗೆ ಕಟ್ ಮಾಡಿನ ಭಾಳ ಕೊಡಕ್ಕೆ ಹೊಂತಾರೆ. ಮಿನಿಮಮ್ ಬಿಲ್ ಬೇರೆ ಕೊಡ್ತಾರು, ನಮ್ಗೆ ಅಮೌಂಟ್ ಬೇರೆ ಹಾಕ್ತಾರೆ ಅಕೌಂಟಿಗೆ ರೀ. ಸಚಿವರು ಹೇಳ್ಯಾರಿ ಇನ್ನೊಂದು 4-5 ದಿವ್ಸನಾಗ ನಾವು ಕ್ಲಿಯರ್ ಮಾಡ್ತೇವೆ ಅಂತಂತ ಹೇಳ್ಯಾರಿ. ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಹೇಳ್ಯಾರಿ ಮಾಡಂತ ಹೇಳ್ಯಾರಿ. ಸಮಸ್ಯೆ ಹಾಂ ಹೆಲ್ಪ್ ಆತ್ರಿ. ನನ್ನ ಹೆಸರು ಪ್ರೇಮ ಚಂದ್ರಶೇಖರ್ ಬೆಡಿಗೆ, ರಾಯನಾಳ್ ರೀ ಸರ್, ಹುಬ್ಳಿ ತಾಲೂಕು, ಧಾರವಾಡ ಜಿಲ್ಲೆ. ನನ್ನ ಮಗನ ಸಂಬಂಧ ಮುರಾಜಿ ಸಂಬಂಧ ಕೇಳಕ್ಕಂತ ಬಂದಿದ್ದೀರಿ ಸರ್ ಕಡೆ. ಅವ್ರು 2 ಸರಿನೂ ಇಲ್ಲ ಅಂದ್ರೆ 3ನೇ ಸರಿ ಮತ್ತೆ ಹೇಳಿ ಮಾಡಿಸಿಕೊಟ್ಟಾರಿ. ಸೂರ್ಯ ಸರ್ ಅವು ಯಾರ ಸರ್ಗೆ, ಮೇಡಮ್ಗೆ, ಸ್ಕೂಲ್ಗೆ, ಪ್ರಿನ್ಸಿಪಾಲಿಗೆ ಫೋನ್ ಹಚ್ಚಿ ನಮಗೆ ಮುರಾಜಿದು ಅನುಕೂಲ ಮಾಡಿಕೊಟ್ಟಾರಿ ಸರ್. ನಾಳೆ ಸ್ಕೂಲ್ಗೆ ಹೋಗಿ ಬೆಟ್ಟಾಗಂದಾರಿ, ಹೋಗಿ ಬರ್ತೀವಿ ರೀ ಸರ್. ನನ್ನ ಹೆಸರು ಸಿದ್ಲಿಂಗ್ ಅಂತ. ನಮ್ಮ ಹೆಸರು ಮಾದಾರ. ನಮ್ಮದು ಊರು ಹೊಸತಿಗೂರು. ನಮ್ಗೆ ಅಡ್ಡಾಡಲಿಕ್ಕೆ ಅರ್ಧ ಶರೀರಷ್ಟು ಇದೈತೆ, ಅರ್ಧ ಶರೀರ ಮ್ಯಾಗ ತ್ರಾಸ ಆಗ್ತೈತೆ ರೀ. ಅದಕ್ಕಾಗಿ ನಾನು ಇದನ್ನು ಗಾಡಿ ಅರ್ಜಿ 1 ವರ್ಷ ಆಗಿತ್ತು ಹಾಕಿ. ಇವಾಗ ನಮ್ಮ ಸಂತೋಷ್ ಲಾಡ್ ಅವರು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ನದಾಫ್, ವಾರ್ತಾ ಭಾರತಿ, ಹುಬ್ಬಳ್ಳಿ.